ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಸೋಲು ಕಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಪರಿಷತ್ ಚುನಾವಣೆ ಸೋಲಿನಿಂದ ಯಾವುದೇ ರೀತಿಯಾದಂಥ ತೊಂದರೆಯಾಗಿಲ್ಲ. ಅತಿಯಾಗಿ ಯಾರನ್ನ ಕೂಡ ನಂಬಬಾರದು ಅನ್ನೋದು ತಿಳಿತು. ಕಾರ್ಯಕರ್ತ ಶಾಸಕರ ಒತ್ತಡದಿಂದ ಅಭ್ಯರ್ಥಿ ಕಣಕ್ಕೆ ಇಳಿಸಲಾಗಿತ್ತು. ಅಡ್ಡ ಮತದಾನದ ಶಾಸಕರ ವಿರುದ್ಧವಾಗಿ ಎಚ್.ಡಿ. ಕುಮಾರಸ್ವಾಮಿ ಈ ರೀತಿಯಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಸುದ್ದಿಗೋಷ್ಠಿಯನ್ನು ನಡೆಸಿ ಈ ರೀತಿಯಾದಂತಹ ಮಾಹಿತಿ ತಿಳಿಸಿದ್ದಾರೆ. ಜೆಡಿಎಸ್ನಲ್ಲಿ ಕಾರ್ಯಕರ್ತರ ಕೊರತೆ ಏನಿಲ್ಲ, ಅತಿಯಾದ ನಂಬಿಕೆಯೇ ಆಘಾತ ತಂದಿದೆ. ಬಿಜೆಪಿಯ ಜೊತೆಗೆ ಮುನಿಸಿಲ್ಲ, ಸೋತಿದ್ದೇವೆ ಅಷ್ಟೇ. ಜೆಡಿಎಸ್ ಅಭ್ಯರ್ಥಿಗೆ ಸೋಲು ನಿರೀಕ್ಷಿತವೇ. ಅಡ್ಡ ಮತದಾನದ ಸುಳಿವಂತೂ ಇದ್ದೇ ಇತ್ತು. ಏನಾದರೂ ಅಡ್ಡ ಮತದಾನ ಆಗುವಂತಹ ಚಾನ್ಸಸ್ ಇದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಮೊದಲೇ ಮಾತುಕತೆಯನ್ನು ನಡೆಸಿದ್ವಿ. ಈಗ ಅಡ್ಡ ಮತದಾನ ಆಗಿದೆ, ಚಿಂತೆ ಏನಿಲ್ಲ. ಈ ಚುನಾವಣೆ ಹೊಸದಾದ ಒಂದು ಅನುಭವವನ್ನ ನೀಡಿದೆ. ಯಾರಿಂದ ಕ್ರಾಸ್ ವೋಟ್ ಆಗಿದೆ ಅನ್ನೋದು ಕೂಡ ಗೊತ್ತಾಗಿದೆ ಅಂತ ಹೇಳಿ ಅಡ್ಡ ಮತದಾನದ ಶಾಸಕರ ವಿರುದ್ಧವಾಗಿ ಎಚ್.ಡಿ. ಕುಮಾರಸ್ವಾಮಿ ಇದೀಗ ಈ ರೀತಿಯಾಗಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆಯಾಗಿ ಅಡ್ಡ ಮತದಾನ ಆಗಲಿದೆ ಅನ್ನುವಂತಹ ಆತಂಕ ನಿನ್ನೆ ಮನೆ ಮಾಡಿತು. ಅದೇ ರೀತಿಯಾಗಿ ಮತದಾನ ನಡೆದಿರೋದ್ರಿಂದಾಗಿ ಕೆಲವು ಶಾಸಕರ ವಿರುದ್ಧವಾಗಿ ಈಗ ಈ ರೀತಿಯಾದಂತಹ ಅಸಮಾಧಾನವನ್ನು ಎಚ್.ಡಿ. ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸಿದ್ದಾರೆ. ವಿಧಾನಸಭೆಯಿಂದ ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಭರ್ಜರಿಯಾದಂಥ ಗೆಲುವನ್ನು ಸಾಧಿಸಿದ್ದು, ಅಡ್ಡ ಮತದಾನದ ಪರಿಣಾಮ ವಿರೋಧ ಪಕ್ಷಗಳಾದ ಬಿಜೆಪಿ ಜೆಡಿಎಸ್ ತೀವ್ರ ಮುಖಭಂಗವನ್ನು ಅನುಭವಿಸಿದೆ. ಅಂದರೆ ಈ 7 ಸ್ಥಾನಗಳಿಗೆ ನಡೆದಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ 5, ಬಿಜೆಪಿ 2 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದೆ. ಜೆಡಿಎಸ್ನ ಏಕೈಕ ಅಭ್ಯರ್ಥಿ ಹೀನಾಯವಾಗಿ ಸೋತಿದ್ದಾರೆ. ಚಲಾವಣೆಯಾದಂತಹ 222 ಮತಗಳ ಪೈಕಿ 1 ಮತ ಅಸಿಂಧುವಾಗಿದೆ. ಉಳಿದ 221 ಮತಗಳು ಸಿಂಧುವಾಗಿದೆ. ಇನ್ನೂ ಗಮನಾರ್ಹ ಸಂಗತಿ ಅಂದರೆ ವಿರೋಧ ಪಕ್ಷಗಳ 11 ಮಂದಿ ಶಾಸಕರು ಅಡ್ಡ ಮತದಾನವನ್ನ ಮಾಡಿದ್ದಾರೆ. ಈ ಅಡ್ಡ ಮತಗಳ ಲಾಭ ಪಡೆದು ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಭರ್ಜರಿಯಾದಂಥ ಗೆಲುವನ್ನು ಸಾಧಿಸಿದ್ದಾರೆ. ಹಾಗಾಗಿ ಗೆಲುವು ಸಾಧಿಸುವಂತಹ ಪ್ರಯತ್ನದಲ್ಲಿದ್ದಂತಹ ಬಿಜೆಪಿ ಹಾಗೆ ಜೆಡಿಎಸ್ಗೆ ಒಂದು ರೀತಿ ಅಸಮಾಧಾನ ಉಂಟಾಗಿದ್ದು, ಈಗ ಎಚ್.ಡಿ. ಕುಮಾರಸ್ವಾಮಿಯು ಕೂಡ ಈ ಕುರಿತಂತೆ ಮಾತನಾಡಿದ್ದಾರೆ. ಅಡ್ಡ ಮತದಾನ ಮಾಡಿದವರ ವಿರುದ್ಧವಾಗಿ ನಂಬಿಕೆ ಅನ್ನೋದು ಇತ್ತು, ಆದರೆ ನಂಬಿಕೆಯನ್ನ ಯಾವ ರೀತಿಯಾಗಿ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬಹುದು ಅನ್ನೋದಕ್ಕೆ ಇದು ಉದಾಹರಣೆ. ನಂಬಿಕೆಗೆ ಸರಿಯಾಗಿ ನಡೆದುಕೊಂಡಿಲ್ಲ. ಹಾಗಾಗಿ ಅತಿಯಾಗಿ ಯಾರನ್ನೂ ಕೂಡ ನಂಬಬಾರದು ಅನ್ನುವಂತಹ ವಿಚಾರವನ್ನ ಉಲ್ಲೇಖಿಸಿದ್ದಾರೆ. ಕಾರ್ಯಕರ್ತ ಶಾಸಕರ ಒತ್ತಡದಿಂದ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಲಾಗಿದೆ. ಈ ಒಂದು ಅನುಭವ ಮುಂದಿನ ದಿನಮಾನಗಳಲ್ಲಿಯೂ ಕೂಡ ಬೇಕಾಗತ್ತೆ. ಯಾವ ರೀತಿಯಾಗಿ ತೀರ್ಮಾನವನ್ನ ತೆಗೆದುಕೊಳ್ಬೇಕು, ಯಾರನ್ನ ನಂಬಬೇಕು ಅನ್ನುವಂತಹ ವಿಚಾರ. ಹಾಗೆ ಬಿಜೆಪಿಯ ಕುರಿತಂತೆ ಕೂಡ ಮಾತನಾಡಿದ್ದಾರೆ. ಬಿಜೆಪಿಯ ಜೊತೆಗೆ ಯಾವುದೇ ರೀತಿಯಾದಂತಹ ಮುನಿಸಿಲ್ಲ, ಸೋತಿದ್ದೇವೆ ಅಷ್ಟೇ. ಜೆಡಿಎಸ್ ಅಭ್ಯರ್ಥಿಗೆ ಸೋಲು ನಿರೀಕ್ಷಿತವೇ ಅಂತ ಹೇಳಿ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ.